ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಇವತ್ತು ಚಪಾತಿಗೆ ಒಂದು ಒಳ್ಳೆ ವ್ಯಂಜನವನ್ನು ಹೇಗೆ ತಯಾರಿಸೋದು ಅಂತ ನೋಡೋಣ. ಇದು ಚಪಾತಿಗೆ ಮಾತ್ರ ಅಲ್ಲ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಿ ಹೊಂದುತ್ತೆ. ಹೆಸರು ಕಾಳಿನಿಂದ ಮಾಡೋ ಈ ಪಲ್ಯದ ಬಣ್ಣ ಕೂಡ ತುಂಬಾ ಆಕರ್ಷಕವಾಗಿ ಕಾಣುತ್ತೆ ಅಲ್ವಾ. ನಾನಿಲ್ಲಿ ಅರ್ಧ ಕಪ್ನಷ್ಟು ಹೆಸರು ಕಾಳನ್ನ ನೀರು ಹಾಕಿ ಚೆನ್ನಾಗಿ ತೊಳೆದುಕೊಂಡು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೇನೆ. ಎಲ್ಲ ಸಾಮಗ್ರಿಗಳನ್ನ ಕುಕ್ಕರಲ್ಲಿ ಒಟ್ಟಿಗೆ ಬೇಯಿಸಿಕೊಂಡು ವ್ಯಂಜನ ತಯಾರಿಸುವಂತಹ ಸುಲಭ ವಿಧಾನ ಇದು. ತೊಳೆದ ಹೆಸರು ಕಾಳಿನ ಜೊತೆ ಅರ್ಧ ಕಪ್ನಷ್ಟು ನೆಲಗಡಲೆ ಅಥವಾ ಶೇಂಗಾ, 2 ದೊಡ್ಡ ಟೊಮೆಟೊ ಹಣ್ಣು, ಬ್ಯಾಡಗಿ ಕೆಂಪು ಮೆಣಸು 3, ಹಸಿಮೆಣಸು 2, 7ರಿಂದ 8 ಗೋಡಂಬಿಯನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಬೆಳ್ಳುಳ್ಳಿ ಇಷ್ಟಪಡೋರಾದ್ರೆ ಕೆಲವು ಬೆಳ್ಳುಳ್ಳಿ ಎಸಳುಗಳನ್ನ ಕೂಡ ನೀವು ಸೇರಿಸ್ಕೊಳ್ಬಹುದು. ಇದೆಲ್ಲಕ್ಕೂ 1 ಕಪ್ನಷ್ಟು ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ 4 ವಿಸಿಲ್ ಆಗೋವರೆಗೂ ಅಥವಾ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಬೇಕು. ಕುಕ್ಕರ್ ತಣ್ಣಗಾದ ಮೇಲೆ ಮುಚ್ಚಳ ತೆಗೆದು ಬೆಂದ ಟೊಮೆಟೊ, ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಗೋಡಂಬಿಯನ್ನ ಬೇರ್ಪಡಿಸ್ಕೊಳ್ಬೇಕು. ಅಂದ್ರೆ ಹೆಸರು ಕಾಳು ಮತ್ತು ನೆಲಗಡಲೆಯನ್ನ ಬಿಟ್ಟು ಉಳಿದೆಲ್ಲ ಸಾಮಗ್ರಿಗಳನ್ನ ಹೊರಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಳಸ್ತಿರೋ ಟೊಮೆಟೊ ಹಾಗೂ ಒಣಮೆಣಸಿನಕಾಯಿಯಿಂದಾನೇ ಈ ವ್ಯಂಜನಕ್ಕೆ ಒಳ್ಳೆ ಕೆಂಪು ಕಲರ್ ಬಂದಿದೆ. ಈ ಹೊರತೆಗೆದ ಸಾಮಗ್ರಿಗಳನ್ನ ಒಂದು ಮಿಕ್ಸಿ ಜಾರಿಗೆ ಸೇರಿಸಿ ನುಣ್ಣಗೆ ರುಬ್ಬಿಟ್ಕೊಳ್ಬೇಕಾಗತ್ತೆ. ಈಗ ಮುಂದಿನ ಹಂತದಲ್ಲಿ ಒಂದು ಬಾಣಲಿಯನ್ನ ಬಿಸಿಗಿಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಗೂ ಕೆಲವು ಕರಿಬೇವಿನ ಎಲೆಗಳನ್ನ ಸೇರಿಸಿ ಚೆನ್ನಾಗಿ ಕೈಯಾಡಿಸಬೇಕು. ನೀವು ಈರುಳ್ಳಿ ಇಷ್ಟಪಡುವವರಾದ್ರೆ ಈ ಹಂತದಲ್ಲಿ ಚೆನ್ನಾಗಿ ಹೆಚ್ಚಿದ 1 ಈರುಳ್ಳಿಯನ್ನ ಸೇರಿಸಿಕೊಳ್ಳಿ. ನಾನಿಲ್ಲಿ ಈರುಳ್ಳಿಯನ್ನ ಬಳಸ್ತಾ ಇಲ್ಲ. ಈಗ ಬಾಣಲೆಗೆ ರುಬ್ಬಿದ ಮಸಾಲೆಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸುಮಾರು 1-2 ನಿಮಿಷಗಳ ಕಾಲ ಈ ರುಬ್ಬಿದ ಮಸಾಲೆಯನ್ನ ಬಾಡಿಸ್ಕೊಳ್ಬೇಕಾಗತ್ತೆ. ಆಮೇಲೆ ಇದಕ್ಕೆ ಬೇಯಿಸಿದ ಕಾಳುಗಳನ್ನ ಸೇರಿಸ್ಕೊಳ್ಬೇಕು. ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ದಪ್ಪ ಬೇಕು ಅದಕ್ಕೆ ಸರಿಯಾಗಿ ನೀವು ನೀರನ್ನ ಹಾಕೊಳ್ಬಹುದು. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ, ಸುಮಾರು 1.5 ಟೀ ಸ್ಪೂನ್ ಅಷ್ಟು ಉಪ್ಪು ಸಾಕಾಗುತ್ತೆ. ಉಪ್ಪನ್ನ ಸೇರಿಸಿ ಚೆನ್ನಾಗಿ ಕುದಿಸಬೇಕು. ಚೆನ್ನಾಗಿ ಕುದಿಸಿದ ಮೇಲೆ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ ಚಪಾತಿಗೆ ಒಂದು ಒಳ್ಳೆಯ ವ್ಯಂಜನ ತಯಾರಾದ ಹಾಗೆ. ಇದನ್ನ ಬಿಸಿ ಬಿಸಿ ಚಪಾತಿ, ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಜೊತೆಗೆ ಬಡಿಸಿ. ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಪ್ರಯತ್ನಿಸಿ ನೋಡಿ. ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನನಗೆ ದಯವಿಟ್ಟು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.